ವೇದಿಕೆಯ ವತಿಯಿಂದ ಸ್ವಾಗತವನ್ನು ಬಯಸ್ತಾ, ಇವತ್ತು ಏನು ನಾವು ಒಂದು ಆಚರಣೆಯನ್ನು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಆ ಕಾರ್ಯಕ್ರಮಕ್ಕೆ ಮಾಜಿ ಮಂತ್ರಿಗಳು, ಜನಪ್ರಿಯ ಶಾಸಕರು ಆದಂಥ ಗೋಪಾಲಣ್ಣವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ, ಅದೇ ರೀತಿ ಸಿಂಗಲ್ಮಠ ವಾರ್ಡಿನ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರು, ಮಾಜಿ BBMP ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಆದಂಥ ಶಿವರಾಜ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಮತ್ತೊಬ್ಬರು ಶ್ರೀನಿವಾಸ್ ಅವರು, ಪುಟ್ಟರಾಜು, ಶಾಂತಮ್ಮನವರು ಇಲ್ಲ ಅನೇಕ ಇಲ್ಲಿ ಆಗಮಿಸಿರುವಂಥ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ, ಇವತ್ತು ನಾವು ಏನಕ್ಕಾಗಿ ಈ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂತ ಕೆಲವು ಬೆಂಗಳೂರಿನಲ್ಲಿ ವಾಸ ಮಾಡೋರಿಗೆ ಭಾಳ ಜನಕ್ಕೆ ಗೊತ್ತಿರಲ್ಲ. ಬೇರೆ ಬೇರೆ ರಾಜ್ಯಗಳಿಂದ ಬಂದವರು ಇಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅವರ ರಾಜ್ಯಗಳಲ್ಲಿ ಯಾರು ಏನು ಒಂದು ಒಳ್ಳೆ ಕೆಲಸಗಳೆಲ್ಲ ಮಾಡಿರ್ತಾರೆ, ಅವ್ರಿಗೆ ಗೊತ್ತಿರ್ತಾರೆ. ಹೊರತು ಬೆಂಗಳೂರಿನಲ್ಲಿ ಅವರೆಲ್ಲ ತಲೆ ಕೆಡಿಸ್ಕೊಂತ ಇಲ್ಲ. ಈಗ ನಾವು ಬೆಂಗಳೂರಿನಾಗ ವಾಸ ಮಾಡೋಂಥವ್ರು, ನಮ್ಮ ಬೆಂಗಳೂರನ್ನು ಕಟ್ಟಿದವರು ಯಾರು, ಏನು ಕೆಂಪೇಗೌಡರಿಂದ ನಮಗೇನು ಆಗಿದೆ ಅನ್ನೋದನ್ನ ನಾವು ಈ ಒಂದು ಜಯಂತಿ ಮಾಡೋ ಮೂಲಕ ಎಲ್ರಿಗೂ ತಿಳಿಸ್ಬೇಕು. ಮತ್ತು ಈ ನಾಡಪ್ರಭುಗಳು ನಮಗೆ ಇಷ್ಟೊಂದು ಸೌಕರ್ಯಗಳನ್ನ ಮಾಡಿಕೊಟ್ಟಾಗ ವರ್ಷಕ್ಕೊಂದು ಸಾರಿ ಆದರೂ ಅವ್ರನ್ನ ನೆನಪು ಮಾಡ್ಕೊಂಡು ಅವ್ರನ್ನ ಸ್ಮರಿಸ್ತಾ ನಾವು ಅವ್ರಿಗೊಂದು ಪುಷ್ಪಮಾಲೆಯನ್ನು ಅರ್ಪಿಸಿ, ಏಕೆಂದರೆ ಈ ಬೆಂಗಳೂರು ಏನಾದರೂ ಇವತ್ತು ಈ ಮಟ್ಟಕ್ಕೆ ಬರಬೇಕಾದ್ರೆ ಕೆಂಪೇಗೌಡರು 515 ವರ್ಷಗಳ ಹಿಂದೆ ಇತಿಹಾಸದಲ್ಲಿರುವಂಥದ್ದಲ್ಲಿ ಆ ಬೆಂಗಳೂರು ಇದ್ದಿದ್ದು, ಆಮೇಲೆ ಅವರ ಆಡಳಿತದಲ್ಲಿ ಬೆಂಗಳೂರನ್ನ ನಾನು ಯಾವ ಥರ ಮಾಡಬೇಕು ಅಂತೇಳಿ ವಿಜಯನಗರ ಸಾಮ್ರಾಜ್ಯ ಯಾವ ರೀತಿ ಇದೆ ಅದಕ್ಕೆ ಸರಿ ಸಮವಾಗಿ ನಾನು ಬೆಂಗಳೂರನ್ನ ಮಾಡಬೇಕು ಅಂತಾಗ ಈ ಒಂದು ಆಡಳಿತ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವರು ದೂರದೃಷ್ಟಿ ಇಟ್ಕೊಂಡು ಇವತ್ತು ನಮಗೆ ಬೆಂಗಳೂರಿನಲ್ಲಿ ಒಬ್ಬ ನಾಗರಿಕ ವಾಸ ಮಾಡಬೇಕಾದ್ರೆ ಏನೇನು ಮೂಲಭೂತ ಸೌಕರ್ಯಗಳು ಬೇಕು ಅಂತ ಅವ್ರು ಹೇಳಿ, ಇಲ್ಲಿ ಯಾವುದೋ ಬೆಂಗಳೂರಿನಾಗ ಯಾವ ನದಿಗಳು ಹರಿತಾ ಇಲ್ಲ, ನೀರಿನ ಅಭಾವ ಜಾಸ್ತಿ ಐತೆ ಅಂತೇಳಿ ಆಗಿನ ಕಾಲದಲ್ಲೇ ಅವರು ಸಾವಿರಾರು ಕೆರೆ ಕಟ್ಟೆಗಳನ್ನು ಕಟ್ಟಿ, ಒಂದು ಕೆರೆ ತುಂಬಿ ಕೋಡಿ ಬಿದ್ದರೆ ಇನ್ನೊಂದು ಕೆರೆಗೆ ಹೋಗೋ ಥರ ಈ ಬೆಂಗಳೂರಿನೇ ತಂಪಾಗಿ ಕೆರೆಗಳ ಒಂದು ಊರು ಅಂತ ಮಾಡಿದರು. ಆಮೇಲೆ ಸಸಿಗಳನ್ನ ನಡೆಸಿದರು, ದೇವಸ್ಥಾನಗಳನ್ನು ಕಟ್ಟಿದ್ರು, ಕೋಟೆಗಳನ್ನು ಕಟ್ಟಿದ್ರು, ಕೊತ್ತಲಗಳನ್ನು ಕಟ್ಟಿದ್ರು. ರೈತರಿಗೆ ಬೇಕಾದಂಥ ಸಲಕರಣೆಗಳೆಲ್ಲನೂ ಈ ಭಾಗದಲ್ಲಿ ಅವರಿಗೆ ರೈತರಿಗೆ ಏನೇನು ಬೇಕೋ ಅವರಿಗೆಲ್ಲ ಮಾಡಿಕೊಟ್ಟು, ರೈತರು ಏನಾದರೂ ಬೆಳೆದ್ರೆ ಅದು ಮಾರಾಟ ಮಾಡೋದಕ್ಕೆ ಪೇಟೆಗಳು ಬೇಕಲ್ವಾ, ಅದನ್ನು ಬೆಂಗಳೂರಿನಲ್ಲಿ ನೀವು ಇವತ್ತು ಕೇಳಿರ್ಬೇಕು. ಚಿಕ್ಕಪೇಟೆ, ಹಳ್ಳೆಪೇಟೆ, ಬಳೆಪೇಟೆ, ಕಾಟನ್ಪೇಟೆ, ರಾಣಾಚಿಂಗನಪೇಟೆ, ತಿಗಳ್ರಪೇಟೆ, ಕಬ್ಬನ್ಪೇಟೆ, ಈ ಥರ ಇನ್ನೊಂದು ಅನೇಕ 60-64 ಪೇಟೆಗಳನ್ನು ಅವ್ರು ಮಾಡಿ ರೈತರಿಗೆ ಬೆಳೆದಿದ್ದನ್ನು ತಗೊಂಬಂದಿಲ್ಲಿ ಮಾರಾಟ ಮಾಡೋದು. ಮತ್ತು ರೈತರಿಗೆ ಏನು ವಸ್ತುಗಳು ಬೇಕು ಆ ವಸ್ತುಗಳನ್ನ ಇಲ್ಲದೆ ಕೊಂಡುಕೊಂಡು ಹೋಗೋದು ಅಂತ ಹೇಳಿ ಈ ಪೇಟೆಗಳನ್ನ ಮಾಡಿದ್ರಾಗ ಪೇಟೆಗಳನ್ನ ಮಾಡಿ ಯಾರಿಗೂ ಎಲ್ಲ ಜಾತಿ, ಎಲ್ಲ ಧರ್ಮ ಎಲ್ಲರೂ ಇಲ್ಲಿ ಸುಖವಾಗಿ ವಾಸ ಮಾಡಬೇಕು, ಯಾರಿಗೂ ತೊಂದರೆ ಆಗಬಾರ್ದು ಅಂತೇಳಿ ಅವರ ಆಡಳಿತದಲ್ಲಿ ಮಹಾಪ್ರಭುಗಳು, ನಾಡಪ್ರಭುಗಳು ಒಳ್ಳೆ ಆಡಳಿತ ಕೊಟ್ಟು ಇವತ್ತು ಬೆಂಗಳೂರನ್ನ ತಂಪಾಗಿ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಎಲ್ಲ ಸೌಕರ್ಯಗಳನ್ನ ಆಗಿನ ಕಾಲದಾಗೆ ಒದಗಿಸಿದ್ರು. ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿದೆ. ಈ ಒಂದು ಏರ್ಪೋರ್ಟ್ ಸಾಲದು, ಇನ್ನೂ 2 ಏರ್ಪೋರ್ಟ್ ಮಾಡಬೇಕು ಅಂತ ಅಷ್ಟು ಜನ ಬಂದು ಸೇರಿದ್ದಾರೆ. ಎಲ್ಲ ರಾಜ್ಯದ ಜನ, ಎಲ್ಲ ದೇಶದ ಜನ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವತ್ತು ನಾವು ಚಿಕ್ಕ ಹುಡುಗರಲ್ಲಿ 100 ರೂಪಾಯಿ, 200 ರೂಪಾಯಿ, ಇಲ್ಲ 500 ರೂಪಾಯಿ ಒಂದು ಸೈಟು ಸಿಗ್ತಾ ಇದ್ದಿದ್ದಂಥದ್ದು ಇವತ್ತೆಲ್ಲನೂ 2 ಕೋಟಿ 3 ಕೋಟಿ ಹೊರಟೋಗಿದೆ. ಆಮೇಲೆ IT-BT ಕಂಪ್ನಿಗಳು ಬಂದು ಉದ್ಯೋಗ ಸಿಕ್ತು ಹುಡುಗರುಗಳಿಗೆ. ಇವತ್ತು ವಿದ್ಯಾವಂತ ಹುಡುಗರಿಗೆ ಪ್ರತಿಯೊಂದು ಕೆಲಸ ಮಾಡೋಕ್ಕೂ ಬೆಂಗಳೂರಿನಲ್ಲಿ ಜೀವನ ಮಾಡೋದಕ್ಕೆ ಯಾರೇ ಎಲ್ಲಿಂದ ಬಂದು ಜೀವನ ಮಾಡಬೇಕಾದ್ರೂ ಇಲ್ಲಿ ಸುಖವಾಗಿ ಜೀವನ ಮಾಡೋವಂಥದ್ದು, ಕಷ್ಟ ಬಿದ್ದು ಕೆಲಸ ಮಾಡೋದು, ಸುಖವಾಗಿ ಜೀವನ ಮಾಡೋವಂಥದ್ದಕ್ಕೆ ದಾರಿ ಆಗೋದಕ್ಕೆ ಮೂಲ ಕಾರಣರು ಕೆಂಪೇಗೌಡರು. ಅವರೇನಾದರೂ ಮೂಲ ಸೌಕರ್ಯಗಳನ್ನ ಈ ಬೆಂಗಳೂರಿನಲ್ಲಿ ಕೊಡಲಿಲ್ಲ ಅಂದಿದ್ರೆ ಈ ಬೆಂಗಳೂರು ಬೆಳೀತಾ ಇರಲಿಲ್ಲ, ಇಷ್ಟೊಂದು ಪ್ರಸಿದ್ಧಿನೂ ಆಗ್ತಾ ಇರಲಿಲ್ಲ. ಇವತ್ತು ದೇಶ ವಿದೇಶಗಳಲ್ಲಿ ಬೆಂಗಳೂರಿಗೆ ಬಂದು ಬೇರೆ ಕಡೆ ಹೋಗಬೇಕು ಇವತ್ತು ಅಂಥ ಒಂದು ವಾತಾವರಣ ಇವತ್ತು ಸೃಷ್ಟಿ ಆಗಿದೆ ಬೆಂಗಳೂರಿನಲ್ಲಿ. ವರ್ಷಕ್ಕೆ ಒಂದಿನ ಆದರೂ ನಾವು ಇಂಥ ಒಂದು ನಾಡಪ್ರಭುಗಳು ಕೆಂಪೇಗೌಡರನ್ನ ಅವ್ರ ಜಯಂತಿನ ಆಚರಣೆ ಮಾಡಿ
ಅವರು ನಮಗೆ ಏನೇನು ಮಾಡಿಕೊಟ್ಟಿದ್ರು ಅದನ್ನು ನೆನೆಸ್ಕೊತ ಅವ್ರಿಗೆ ಒಂದು ಪುಷ್ಪಮಾಲೆಯನ್ನು ಅರ್ಪಿಸಿ ನಮ್ಮ ಗೌರವವನ್ನು ಸೂಚಿಸಬೇಕು ಅಂತೇಳಿ, ಮತ್ತು ಕೆಂಪೇಗೌಡರಿಗೆ ಒಂದು ಸ್ಥಾನ ಬೆಂಗಳೂರಿನಲ್ಲಿ ಎಲ್ಲರ ಹೃದಯದಲ್ಲೂ ಇರಲಿ. ಯಾಕೆ ಇವತ್ತೇನಾದರೂ ಇಲ್ಲಿ ಕಟ್ಟಿ ಸೌಲಭ್ಯಗಳು ಕೊಡಲಿಲ್ಲ ಅಂದರೆ ಬೇರೆ ಎಲ್ಲೋ ಅಭಿವೃದ್ಧಿ ಆಗ್ತಾಯಿತ್ತು. ಈ ಭಾಗದ ಜನ ಯಾರೂ ಅಭಿವೃದ್ಧಿ ಆಗಿ ಸಾಧ್ಯ ಇಲ್ಲ. ಅದರಿಂದ ನಾವು ಬೆಂಗಳೂರಿನವರು ಇವತ್ತು ರಾಜ್ಯಾದ್ಯಂತ ಸರ್ಕಾರದಲ್ಲಿ ಇವಾಗ ಶುರು ಮಾಡಿದ್ದಾರೆ, 4-5 ವರ್ಷದಿಂದ ಎಲ್ಲ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಬಡಾವಣೆಗಳಲ್ಲಿ ನಾವು ಒಂದು ಎಲ್ಲರೂ ಮುಂದೆ ಆಚರಣೆ ಮಾಡಬೇಕು, ಕೆಂಪೇಗೌಡರ ಬಗ್ಗೆ ಎಲ್ಲರೂ ವಿಷಯಗಳನ್ನು ತಿಳ್ಕೊಬೇಕು ಅಂತ ಹೇಳ್ತಾ, ನಮ್ಮ ನಾಡಪ್ರಭು ಕೆಂಪೇಗೌಡ ಪ್ರತಿಷ್ಠಾನ ವೇದಿಕೆಯ ವತಿಯಿಂದ ಏನು ಈ ಕಾರ್ಯಕ್ರಮನ ಏರ್ಪಡಿಸಿದ್ದೀವಿ, ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ಮತ್ತು ಇಲ್ಲಿ ಬಂದಿರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಒಂದಿಷ್ಟ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ